ನನ್ನೆಲ್ಲ ಸ್ನೇಹಿತರಿಗೆ ತರಗತಿಗೆ ಸ್ವಾಗತ. ತರಗತಿ ಪ್ರಾರಂಭ ಮಾಡೋಕ್ಕಿಂತ ಮುಂಚಿತವಾಗಿ ನಮ್ಮ ಒಂದು ಯೂಟ್ಯೂಬ್ ಚಾನಲಿಗೆ ಸಬ್ಸ್ಕ್ರೈಬ್ ಆಗಿ ಪ್ರತಿನಿತ್ಯ ತರಗತಿಗಳನ್ನು ವೀಕ್ಷಿಸಿ ಎನ್ನುತ್ತಾ ಇವತ್ತಿನ ತರಗತಿಯನ್ನು ಪ್ರಾರಂಭ ಮಾಡ್ತಾ ಹೋಗ್ತೀನಿ. ಇವತ್ತಿನ ತರಗತಿ ಮಧ್ವಾಚಾರ್ಯರ ಬಗ್ಗೆ ಸಂಪೂರ್ಣವಾದಂಥ ತರಗತಿಯನ್ನು ಮಾಡ್ತಾ ಹೋಗೋಣ. ಈ ಮಧ್ವಾಚಾರ್ಯರು ಕರ್ನಾಟಕದಲ್ಲಿರುವಂಥ ಒಂದು ಉಡುಪಿ ಜಿಲ್ಲೆಯ ಪಾಜಕ ಗ್ರಾಮದಲ್ಲಿ ನೋಡ್ತಾ ಹೋಗ್ತೇವೆ. ಇವರ ಒಂದು ಸಿದ್ಧಾಂತ ಯಾವುದಪ್ಪ ಅಂದ್ರೆ ದ್ವೈತ್ವ ಸಿದ್ಧಾಂತದ ಮೂಲಕ ತಮ್ಮದೇ ಆದಂಥ ಒಂದು ಪ್ರತಿಪಾದನೆಯನ್ನು ಕೊಡ್ತಾ ಹೋಗ್ತಾರೆ. ಹಾಗಾದರೆ ಈ ಮಧ್ವಾಚಾರ್ಯರ ಬಗ್ಗೆ ನೋಡ್ತಾವ. ಇವರು ಕರ್ನಾಟಕದ ಒಂದು ಉಡುಪಿ ಜಿಲ್ಲೆಯ ಒಂದು ಪಾಜಕ ಉಡುಪಿ ಜಿಲ್ಲೆಯ ಒಂದು ಪಾಜಕ ಗ್ರಾಮದಲ್ಲಿ ಜನಿಸ್ತಾ ಹೋಗ್ತಾರೆ. ತಂದೆ ಮಧ್ಯಗೆಯ ನಾರಾಯಣ ಭಟ್ಟ. ಮಧ್ಯಗೆಯ ನಾರಾಯಣ ಭಟ್ಟ. ತಾಯಿ ವೇದಾವತಿಯನ್ನು ನೋಡ್ತಾ ಹೋಗ್ತೀವಿ. ಮಧ್ಯಗೆಯ ನಾರಾಯಣ ಭಟ್ಟ ಮತ್ತು ತಾಯಿ ವೇದಾವತಿಯರ ಮಗ ನೋಡ್ತಾ ಹೋಗ್ತೀವಿ. ಇವರ ಒಂದು ಆರಾಧ್ಯ ದೈವ ಯಾರಪ್ಪ ಅಂದ್ರೆ ವಿಷ್ಣುವನ್ನು ನೋಡ್ತಾ ಹೋಗ್ತೀವಿ. ಇವರ ಆರಾಧ್ಯ ದೈವ ಯಾರಪ್ಪ ಅಂದರೆ ವಿಷ್ಣುವನ್ನು ನೋಡ್ತಾ ಹೋಗ್ತೀವಿ. ಜೊತೆಗೆ ಇವರ ಮಧ್ವಾಚಾರ್ಯರು ಬಾಲಕರಾಗಿದ್ದಲೇ ಅಪ್ರತಿಮ ಪಾಂಡಿತ್ಯವನ್ನು ತೋರಿತಂದು ಹೇಳ್ತಾ ಹೋಗ್ತಾರೆ. ಅಂದ್ರೆ ಆ ಗುರುಗಳಾದಂಥ ಅಚ್ಯುತ ಪ್ರೇಕ್ಷಕರಲ್ಲಿ ವೇದ ಮತ್ತು ಉಪನಿಷತ್ತುಗಳನ್ನು ಅಭ್ಯಾಸ ಮಾಡ್ತಾ ಹೋಗ್ತಾರೆ. ಯಾರ ಒಂದು ಆಶ್ರಯದೊಳಗೆ ವೇದ ಉಪನಿಷತ್ತುಗಳನ್ನು ಅಭ್ಯಾಸವನ್ನು ಮಾಡ್ತಾರಪ್ಪ ಅಂದ್ರೆ ಅಚ್ಯುತ ಪ್ರೇಕ್ಷಕರಲ್ಲಿ ವೇದ ಮತ್ತು ಉಪನಿಷತ್ತುಗಳಿಂದ ಅಭ್ಯಾಸವನ್ನು ಮಾಡ್ತಾ ಹೋಗ್ತಾರೆ. ಇದೇ ಗುರುಗಳು ಮಧ್ವಾಚಾರ್ಯರಿಗೆ ಸನ್ಯಾಸ ದೀಕ್ಷೆಯನ್ನು ಕೊಡ್ತಾ ಹೋಗ್ತಾರೆ. ಗುರುಗಳಲ್ಲಿ ವಿದ್ಯಾಭ್ಯಾಸ ಮಾಡುತ್ತಿರುವಾಗಲೇ ಮಧ್ವಾಚಾರ್ಯರು ಸ್ವತಂತ್ರವಾಗಿ ತಮ್ಮ ಜ್ಞಾನ ಶಕ್ತಿಯನ್ನು ಬೆಳೆಸಿಕೊಳ್ತಾ ಹೋಗ್ತಾರೆ ಹಾಗೂ ಧರ್ಮಶಾಸ್ತ್ರಗಳ ಒಂದು ವಾದದಲ್ಲಿ ತಮ್ಮ ಗುರುಗಳನ್ನೇ ಸೋಲಿಸ್ತಾ ಹೋಗ್ತಾರೆ. ಅಂದರೆ ಮಧ್ವಾಚಾರ್ಯರು ತಮ್ಮ ಒಂದು ಧರ್ಮಶಾಸ್ತ್ರಗಳ ವಾದದಲ್ಲಿ ತಮ್ಮ ಎದುರಾದಂಥ ಗುರುಗಳನ್ನೇ ಸೋಲಿಸ್ತಾ ಹೋಗ್ತಾರೆ. ಜೊತೆಗೆ ಅವರು ಒಂದು ಸಿದ್ಧಾಂತವನ್ನು ಪ್ರತಿಪಾದನೆ ಮಾಡ್ತಾ ಹೋಗ್ತಾರೆ. ಯಾವ ಸಿದ್ಧಾಂತ? ದ್ವೈತ್ವ ಸಿದ್ಧಾಂತವನ್ನು ಪ್ರತಿಪಾದನೆ ಮಾಡ್ತಾ ಹೋಗ್ತಾರೆ. ಅಂದ್ರೆ ಇವರು ಒಂದು ಏನು ಹೇಳ್ತಾ ಹೋಗ್ತಾರಪ್ಪ ಅಂದ್ರೆ ಜೀವ ಮತ್ತು ಪರಮಾತ್ಮರು ಬೇರೆ ಬೇರೆ ಎಂಬುದು ದ್ವೈತದ ಒಂದು ಅರ್ಥ ಅಂತ ಹೇಳ್ತಾ ಹೋಗ್ತಾರೆ. ಅಂದರೆ ಶಂಕರಾಚಾರ್ಯರು ಬ್ರಹ್ಮನೊಬ್ಬನೇ ಸತ್ಯ, ಉಳಿದ ಜಗತ್ತು ಮಿಥ್ಯ ರೂಪತ್ತು ಅಂತ ಹೇಳ್ತಾ ಹೋಗ್ತಾರೆ. ಅದೇ ರೀತಿ ರಾಮಾನುಜಾಚಾರ್ಯರು ಜೀವ ಮತ್ತು ಪ್ರಕೃತಿಗೆ ಆತ್ಮ ಪರಮಾತ್ಮ ಯಾವತ್ತೂ ಒಂದಾಗಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾ ಹೋಗ್ತಾರೆ. ಅದೇ ರೀತಿ ಮಧ್ವಾಚಾರ್ಯರು ಜೀವ ಮತ್ತು ಪರಮಾತ್ಮರು ಬೇರೆ ಬೇರೆ ಎಂಬುದು ದ್ವೈತ್ವ ಸಿದ್ಧಾಂತದ ಒಂದು ಅರ್ಥ ಅಂತಂತ ಹೇಳ್ತಾ ಹೋಗ್ತಾರೆ. ಜೊತೆಗೆ ಈ ಮಧ್ವಾಚಾರ್ಯರು ತಮ್ಮ ಸಿದ್ಧಾಂತದ ಒಂದು ಪ್ರತಿಪಾದನೆಗಾಗಿ ತೀರ್ಥಯಾತ್ರೆ ಕೈಗೊಂಡು ಹಲವಾರು ಕಡೆಗಳಲ್ಲಿ ಚರ್ಚೆಯಲ್ಲಿ ಭಾಗವಹಿಸ್ತಾ ಹೋಗ್ತಾರೆ. ಅಂದ್ರೆ ಉಡುಪಿಯಲ್ಲಿ ಶ್ರೀಕೃಷ್ಣನ ಒಂದು ವಿಗ್ರಹವನ್ನು ಸ್ಥಾಪನೆ ಮಾಡ್ತಾ ಹೋಗ್ತಾರೆ. ಯಾವ ಒಂದು ವಿಗ್ರಹವನ್ನು ಸ್ಥಾಪನೆ ಮಾಡ್ತಾ ಹೋಗ್ತಾರಪ್ಪ ಅಂದ್ರೆ ಶ್ರೀಕೃಷ್ಣನ ಒಂದು ವಿಗ್ರಹವನ್ನು ಉಡುಪಿಯಲ್ಲಿ ಶ್ರೀಕೃಷ್ಣನ ಒಂದು ವಿಗ್ರಹವನ್ನು ಪ್ರತಿಷ್ಠಾಪನೆ ಮಾಡಿ ಶ್ರೀಕೃಷ್ಣನ ಒಂದು ಪೂಜೆಗಾಗಿ ಒಂದು ಅಷ್ಟಯತಿಗಳನ್ನು ನಿಯೋಜನೆ ಮಾಡ್ತಾ ಹೋಗ್ತಾರೆ. ಏನು ನಿಯೋಜನೆ ಮಾಡ್ತಾ ಹೋಗ್ತಾರೆ? ಒಂದು ಶ್ರೀಕೃಷ್ಣನ ಒಂದು ಪೂಜೆಗಾಗಿ ಅಷ್ಟಯತಿಗಳನ್ನು ನಿಯೋಜನೆ ಮಾಡ್ತಾ ಹೋಗ್ತಾರೆ. ಈ ಶ್ರೀಕೃಷ್ಣನ ಒಂದು ಪೂಜೆಯ ಒಂದು ಜವಾಬ್ದಾರಿಯನ್ನು ಹೊತ್ತು ಮುಂದೆ ಅಷ್ಟಮಠಗಳನ್ನು ನಿರ್ಮಾಣ ಮಾಡೋಕ್ಕೆ ಸಾಧ್ಯ ಮಾಡ್ತಾ ಹೋಗ್ತಾರೆ. ಅಂದ್ರೆ ಈ ಮಧ್ವಾಚಾರ್ಯರು ತಮ್ಮ ಒಂದು ಸಿದ್ಧಾಂತದ ಒಂದು ಪ್ರತಿಪಾದನೆಗಾಗಿ ತೀರ್ಥಯಾತ್ರೆ ಕೈಗೊಂಡು ಹಲವಾರು ಕಡೆ ಚರ್ಚೆಗಳಲ್ಲಿ ಭಾಗವಹಿಸ್ತಾ ಹೋಗ್ತಾರೆ. ಜೊತೆಗೆ ಶ್ರೀಕೃಷ್ಣನ ಒಂದು ವಿಗ್ರಹವನ್ನು ಉಡುಪಿಯಲ್ಲಿ ಪ್ರತಿಷ್ಠಾಪನೆಗೊಳಿಸಿ ಆ ಶ್ರೀಕೃಷ್ಣನ ಪೂಜೆಗಾಗಿ ಅಷ್ಟಯತಿಗಳನ್ನು ನಿಯೋಜನೆ ಮಾಡ್ತಾ ಹೋಗ್ತಾರೆ. ಜೊತೆಗೆ ಶ್ರೀಕೃಷ್ಣನ ಒಂದು ಪೂಜೆಯ ಒಂದು ಜವಾಬ್ದಾರಿಯನ್ನು ಹೊತ್ತು ಮುಂದೆ ಅಷ್ಟಮಠಗಳನ್ನು ನಿರ್ಮಾಣ ಮಾಡುವ ಒಂದು ಕಾರ್ಯವನ್ನು ಯಶಸ್ವಿಗೊಳಿಸೋದನ್ನು ನೋಡ್ತಾ ಹೋಗ್ತೀವಿ. ಮತ್ತು ಮುಂದುವರೆದು ಈ ಮಧ್ವಾಚಾರ್ಯರ ಪ್ರಕಾರ ಜಗತ್ತು ಮಾಯೆ ಅಲ್ಲ, ಅದು ಪರಮಾತ್ಮನಷ್ಟೇ ಸತ್ಯವಾಗಿದೆ. ಇವುಗಳಲ್ಲಿ ಈಶ್ವರ ಮಾತ್ರ ಸ್ವತಂತ್ರ, ಉಳಿದ ಜಗತ್ತು ಮಿಥ್ಯ ರೂಪವಾದದ್ದು. ಪರಮಾತ್ಮನಿಗೂ ಜೀವಿಗಳಿಗೂ ಸ್ವಾಮಿ ವಿವೇಕ ಸಂಬಂಧವಿದೆ. ವಿಷ್ಣು ಅಥವಾ ನಾರಾಯಣ ಒಬ್ಬನೇ ಸರ್ವೋತ್ತಮ. ವಿಷ್ಣುವನ್ನು ಭಕ್ತಿಯಿಂದ ಪೂಜಿಸುವುದರಿಂದ ಆತ್ಮೋದ್ಧಾರ ಅಥವಾ ಮುಕ್ತಿ ಸಾಧ್ಯವೆಂದು ತಿಳಿಸ್ತಾ ಹೋಗ್ತಾರೆ. ಅಂದರೆ ಇವು ಮಧ್ವಾಚಾರ್ಯ ಪ್ರಕಾರ ಜಗತ್ತು ಹೆಂಗಪ್ಪ ಅಂದರೆ ಜಗತ್ತು ಮಾಯ ಅಲ್ಲಪ್ಪ, ಅದು ಪರಮಾತ್ಮ ಎಷ್ಟು ಸತ್ಯ ಅದನ್ನು ಪರಮಾತ್ಮನಷ್ಟೇ ಜಗತ್ತು ಕೂಡ ಸತ್ಯ ಆಗೈತಿ. ಇವುಗಳಲ್ಲಿ ಈಶ್ವರ ಮಾತ್ರ ಸ್ವತಂತ್ರ, ಉಳಿದ ಜಗತ್ತು ಮಿಥ್ಯ ಅಂದರೆ ಭ್ರಮೆ ರೂಪದಲ್ಲಿ ಐತಿ. ಪರಮಾತ್ಮನಿಗೂ ಜೀವಿಗಳಿಗೂ ಸ್ವಾಮಿ ವಿವೇಕಾದಷ್ಟು ಸಂಬಂಧವಿರೋದನ್ನು ಕಾಣ್ತಾ ಹೋಗ್ತೀವಿ.
ವಿಷ್ಣು ಅಥವಾ ನಾರಾಯಣ ಒಬ್ಬನೇ ಸರ್ವೋತ್ತಮನನ್ನು ಕಾಣ್ತಾ ಹೋಗ್ತೀವಿ. ಆ ವಿಷ್ಣುವನ್ನು ಭಕ್ತಿಯಿಂದ ಪೂಜೆ ಮಾಡೋದ್ರಿಂದ ನಮಗೆ ಮುಕ್ತಿ ದೊರೀತಾ ಹೋಗ್ತೈತೆ ಅನ್ನೋದನ್ನು ಈ ಮಧ್ವಾಚಾರ್ಯರು ಹೇಳ್ತಾ ಹೋಗ್ತಾರೆ. ಅಂದ್ರೆ ಇದು ಅವರ ಒಂದು ಪ್ರಕಾರದ ಸಿದ್ಧಾಂತದ ಒಂದು ಆಶಯ ಅಂತ ನೋಡ್ತಾ ಹೋಗ್ತೀವಿ. ಜೊತೆಗೆ ಈ ಮಧ್ವಾಚಾರ್ಯ ಕೃತಿಗಳನ್ನು ನೋಡ್ತಾ ಹೋಗ್ತೀವಿ. ಈ ಒಂದು ಮಧ್ವಾಚಾರ್ಯ ಕೃತಿಗಳು ಗೀತಾ ಭಾಷ್ಯ, ಗೀತಾ ತಾತ್ಪರ್ಯ ನಿರ್ಣಯ, ಮಹಾಭಾರತ ತಾತ್ಪರ್ಯ ನಿರ್ಣಯ ಮತ್ತು ವಿಷ್ಣು ತತ್ವ ನಿರ್ಣಯ, ಭಾಗವತ ತಾತ್ಪರ್ಯ ನಿರ್ಣಯ, ಸೂತ್ರ ಭಾಷ್ಯ, ಮಹ್ಯವಾದ ಖಂಡನ ಅಂತ ನೋಡ್ತಾ ಹೋಗ್ತೀವಿ. ಅಂದ್ರೆ ಈ ಒಂದು ನಾನು ಕೃತಿಗಳು ನೆನಪಿಟ್ಟೋನಕ್ಕೆ ಒಂದು ಶಾರ್ಟ್ ಆ್ಯಂಡ್ ಸ್ವೀಟಾಗಿ ಒಂದು ಕೋಟ್ ಕೊಟ್ಟಿದ್ದೇನು, ಶಂಕರಾಚಾರ್ಯ ಬಂದಾಗ ಯಾವುದು ಲಹರಿ ಅಂತ ನೆನ್ಪಿಟ್ಕೊಳ್ರಿ, ರಾಮಾನುಜಾಚಾರ್ಯ ಬಂದಾಗ ವೇದಾಂತ ನೆನ್ಪಿಟ್ಕೊಳ್ರಿ ಅಂತ ಹೇಳಿದೆ. ಹಾಗಾದರೆ ಮಧ್ವಾಚಾರ್ಯ ಬಂದಾಗ ಏನು ನೆನ್ಪಿಟ್ಕೋಬೇಕಪ್ಪ ಅಂದ್ರೆ ತಾತ್ಪರ್ಯ ನಿರ್ಣಯ ಅಂತ. ಯಾವುದು ತಾತ್ಪರ್ಯ ನಿರ್ಣಯ ಏನು, ಮಹಾಭಾರತ ತಾತ್ಪರ್ಯ ನಿರ್ಣಯ, ಮಹಾಭಾರತ, ವಿಷ್ಣು, ಭಾಗವತ 3 ಹೆಸರು ನೆನಪಿಟ್ಕೊಂಡ್ರೆ ಸಾಕು. ಅಂದರೆ ಮಹಾಭಾರತ ನಿರ್ಣಯ, ಮಹಾಭಾರತ ತಾತ್ಪರ್ಯ ನಿರ್ಣಯ, ವಿಷ್ಣು ತಾತ್ಪರ್ಯ ನಿರ್ಣಯ, ಭಾಗವತ ತಾತ್ಪರ್ಯ ನಿರ್ಣಯ ಮತ್ತು ಗೀತಾ ಭಾಷೆ, ಗೀತಾ ತಾತ್ಪರ್ಯ ಅಂತ ನೆನಪಿಟ್ಕೋಬೋದು. ಜೊತೆಗೆ ಇನ್ನು ಪ್ರಮುಖವಾಗಿ ಸಿದ್ಧಾಂತಗಳ ಬಗ್ಗೆ ಸರ್ ಓದ್ಲಾಕತ್ತಲ್ಲ, ಅವು ಹೆಂಗೆ ನೆನಪಿಟ್ಕೋಬೇಕಪ್ಪ ಅಂದ್ರೆ ಆಶಾ ರವಿ ಮದುವೆ ಆದರು. ಆಶಾ ರವಿ ಮದುವೆ ಆದರು. ಈ ಒಂದು ಸಿದ್ಧಾಂತ ಯಾವ ರೀತಿ ನೆನಪಿಟ್ಕೋಬೇಕಪ್ಪ ಅಂದ್ರೆ ಅದ್ವೈತ ಸಿದ್ಧಾಂತ ಶಂಕರಾಚಾರ್ಯ, ರಾಮಾನುಜಾಚಾರ್ಯರು ವಿಶಿಷ್ಟ ಅದ್ವೈತ, ಮಧ್ವಾಚಾರ್ಯರು ದ್ವೈತ ಸಿದ್ಧಾಂತ. ಅಂದ್ರೆ ಅದ್ವೈತ ಸಿದ್ಧಾಂತ ಶಂಕರಾಚಾರ್ಯರು, ಅಂದರೆ ರಾಮಾನುಜಾಚಾರ್ಯರು, ಅಂದರೆ ವಿಶಿಷ್ಟ ಅದ್ವೈತ, ಅಂದರೆ ಮಧ್ವಾಚಾರ್ಯ, ಅಂದರೆ ದ್ವೈತ ಸಿದ್ಧಾಂತ. 2ರಿಂದ 3 ಬಾರಿ ನೀವು ಮನನ ಮಾಡಿದರೆ ಖಂಡಿತ ಬಾರಿ ನೀವು ನೆನಪಿಟ್ಕೋಬೋದು. ಜೊತೆಗೆ ಈ ಮಧ್ವಾಚಾರ್ಯರು ಸಿದ್ಧಾಂತವನ್ನು ಪ್ರಚಾರ ಮಾಡಿದ ಅವರ ಮುಖ್ಯ ಶಿಷ್ಯರೆಂದರೆ ಪದ್ಮನಾಭ ತೀರ್ಥರು, ನರಹರಿ ತೀರ್ಥರು, ವಿಜಯೇಂದ್ರ ತೀರ್ಥರು ಹಾಗೂ ವಾದಿರಾಜ ತೀರ್ಥರು. ಅಂದ್ರೆ ಈ ಮಧ್ವಾಚಾರ್ಯರ ಒಂದು ಸಿದ್ಧಾಂತವನ್ನು ಪ್ರಮುಖವಾಗಿ ಪ್ರಚಾರ ಮಾಡಿದಂಥ ಶಿಷ್ಯರೆಂದರೆ ಒಂದನೇದು ಪದ್ಮನಾಭ ತೀರ್ಥರು, ನರಹರಿ ತೀರ್ಥರು, ವಿಜಯೇಂದ್ರ ತೀರ್ಥರು. ಯಾರು? ವಿಜಯೇಂದ್ರ ತೀರ್ಥರು. ಜೊತೆಗೆ ವಾದಿರಾಜ ತೀರ್ಥರು. ಈ ವಾದಿರಾಜನನ್ನು ಮೊದಲಿಗೆ ಚಿಪ್ಪುಣನಾದನು ಲಾಸ್ಟಿಗೆ ಇದನ್ನು ಆಗ್ತಾ ಹೋಗ್ತಾನವ, ದಾಸ ಸಾಹೇಬ್ ಒಂದು ಇದು ಪರಂಪರೆಗೆ ಬರ್ತಾ ಹೋಗ್ತಾನೆ. ಅಂದ್ರೆ ಈ ಒಂದು ಪ್ರಮುಖ ಶಿಷ್ಯರಿಂದ ಏನಾಗ್ತಾರಪ್ಪ ಅಂದ್ರೆ ಈ ಮಧ್ವಾಚಾರ್ಯ ಒಂದು ಸಿದ್ಧಾಂತಗಳನ್ನು ಪ್ರಚಾರ ಮಾಡೋಕ್ಕೆ ಸಾಧ್ಯ ಆಗೈತಿ. ಪದ್ಮನಾಭ ತೀರ್ಥರು, ನರಹರಿ ತೀರ್ಥರು, ವಾದಿರಾಜ ತೀರ್ಥರು, ಜೊತೆಗೆ ವಿಜಯೇಂದ್ರ ತೀರ್ಥರನ್ನು ಇವರ ಒಂದು ಶಿಷ್ಯರಾಗಿ ನೋಡ್ತಾ ಹೋಗ್ತೀವಿ. ಇದಿಷ್ಟು ಏನಪ್ಪ ಅಂದ್ರೆ ಮಧ್ವಾಚಾರ್ಯರ ಒಂದು ಸಮಗ್ರ ಮಾಹಿತಿ ಆಗ್ತದೆ. ಈ ಒಂದು ತರಗತಿ ಇಷ್ಟ ಆಗಿದ್ದರೆ ಖಂಡಿತವಾಗಿ ನಮ್ಮ ಒಂದು ಯೂಟ್ಯೂಬ್ ಚಾನಲಿಗೆ ಸಬ್ಸ್ಕ್ರೈಬ್ ಆಗಿ ಪ್ರತಿನಿತ್ಯ ತರಗತಿಯನ್ನು ವೀಕ್ಷಿಸಿ ಅನ್ನುತ್ತೆ. ಜೊತೆಗೆ ಈ ಒಂದು ತರಗತಿ ಇಷ್ಟ ಆದರೆ ಲೈಕ್ ಮಾಡಿ, ಇಲ್ಲದಿದ್ದರೆ ಡಿಸ್ಲೈಕ್ ಮಾಡಿ. ಏನಾದರೂ ದೋಷಗಳು ಮತ್ತು ನಿಮ್ಮ ಒಂದು ಅಭಿಪ್ರಾಯಗಳನ್ನು ಈ ಒಂದು ಕಮೆಂಟ್ ಬಾಕ್ಸ್ನ ಮೂಲಕ ತಿಳಿಸಿ ಅನ್ನುತ್ತೆ. ಇವತ್ತಿನ ಒಂದು ತರಗತಿಯನ್ನು ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಧನ್ಯವಾದ.